ನಮಸ್ತೆ. ಆಸೆ ಪಡು ಸಾಧಿಸು ಈ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ಹೆಸರು ಮಹಿಳೆಯರು ಯೋಗ ಮಾಡಬಹುದೇ? ಮಹಿಳೆಯರು ಯೋಗ ಮಾಡಬಹುದಾ ಅಂತ. ಅದಕ್ಕೆ ನಾವು ಹೇಳೋ ಉತ್ತರ ಹೌದು, ಮಾಡಬಹುದು ಅಂತ ಅಲ್ವಾ? ಆದರೆ ಎಷ್ಟೋ ಮನೆಗಳಲ್ಲಿ ಮಹಿಳೆಯರಿಗೆ ಏನಾದರೂ ಕಲಿತೀವಿ ಅಂತ ಅಂದರೆ ಅದಕ್ಕೆ ಬಿಡದೇ ಇರುವಂಥ ಕುಟುಂಬಗಳು ತುಂಬ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ವಿವರಿಸಿದ್ದಾರೆ. ಎಲ್ಲೆಲ್ಲಿ ನಾವು ಮಹಿಳೆಯರ ಒಂದು ಸ್ವಾತಂತ್ರ್ಯಕ್ಕೆ ಅಡ್ಡಿ ಮಾಡ್ತಾ ಇರ್ತೀವಿ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್, ಈ ಸಮಾಜದಲ್ಲಿ ಕೆಲವು ಕುಟುಂಬಗಳಲ್ಲಿ ಯೋಗ, ಪ್ರಾಣಾಯಾಮ ಮುಂತಾಗಿರುವಂಥದ್ದೆಲ್ಲ ಒಂದು ಆಧ್ಯಾತ್ಮಿಕ ತರಬೇತಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಇವೆಲ್ಲ ದೇಹಕ್ಕೆ ಬೇಕಾಗಿರುವಂತಹ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಅನ್ನೋದಕ್ಕಿಂತನೂ ಇವೆಲ್ಲ ಒಂದು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇದನ್ನೆಲ್ಲ ಹೆಣ್ಮಕ್ಳು ಕಲಿಯೋದ್ರಿಂದ ಗಂಡನಿಂದ ದೂರ ಆಗ್ತಾರೆ, ಕುಟುಂಬದಿಂದ ದೂರ ಆಗ್ತಾರೆ ಅನ್ನೋ ಕಾರಣಕ್ಕೆ ಎಷ್ಟೋ ಕುಟುಂಬಗಳು ಇವತ್ತು ಮಹಿಳೆಯರಿಗೆ ಯೋಗ, ಧ್ಯಾನ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನಿಮ್ಮ ಕುಟುಂಬದಲ್ಲಿ ಇದ್ರಲ್ಲಿ ಏನಾದರೂ ಇದ್ರೆ, ಈ ಪಾಯಿಂಟಲ್ಲಿ ನೀವುಗಳು ಏನಾದರೂ ಇದ್ರೆ ನೋಡ್ತಾ ಇರುವಂಥವ್ರು ಯೋಚನೆ ಮಾಡಿ, ನಮ್ಮ ಮನೆಗಳಲ್ಲಿ ಹೆಣ್ಮಕ್ಳಿಗೆ ನಾವು ಬಿಡ್ತಾ ಇದ್ದೀವಾ ಅಂತ. ಕೆಲವ್ರು ಹೇಳ್ಬೋದು ನಾವು ಮಾಡಿ ಅಂದ್ರೂ ಅವ್ರು ಮಾಡಲ್ಲ ಮೇಡಮ್ ಅಂತ. ಅದು ಅವ್ರಿಗೆ ಬಿಟ್ಟಿದ್ದು. ಓಕೆ, ಸೊ ಇಲ್ಲೇನಂದ್ರೆ ಜೀವನ ಬೇಸರವಾದಾಗ, ಲೈಫಲ್ಲಿ ಎಲ್ಲ ಕಳ್ಕೊಂಡಿದ್ದೀನಿ ಅಂದಾಗ, ಜಗಳಗಳು ಹೆಚ್ಚಾದಾಗ, ಹೇಳಕ್ಕಾಗಲ್ಲ, ಎದ್ರೆ ಕೂರಕ್ಕಾಗಲ್ಲ, ಕೂತ್ರೆ ಹೇಳಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಯಲ್ಲಿದ್ದಾಗ ಆಗ ನಾವು ಆಧ್ಯಾತ್ಮಕ್ಕೆ ಹೋಗಬೇಕು, ಆಗ ನಾವು ಯೋಗ ಮಾಡಬೇಕು, ಆಗ ನಾವು ಇದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಕು, ಆಗ ನಾವು ಧ್ಯಾನ ಮಾಡಬೇಕು ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ. ಅಂದ್ರೆ ನಮಗೆ ಯಾವಾಗ ಜೀವನದಲ್ಲಿ ಏನು ಮಾಡಕ್ ಆಗಲ್ಲ ಅವಾಗ ಧ್ಯಾನ ಮಾಡಬೇಕು, ನೆಮ್ಮದಿ ಇಲ್ಲ ಅವಾಗ ಧ್ಯಾನ ಮಾಡಬೇಕು ಅಂತ ಅನ್ಕೊಂಡ್ಬಿಟ್ಟಿದೀವಿ. ಆದ್ರೆ ಇಲ್ಲೇನಂತ ಅಂದ್ರೆ ಚಿಕ್ಕ ವಯಸ್ಸಿಂದಾನೇ ಯೋಗ ಮತ್ತೆ ಧ್ಯಾನಗಳನ್ನ ಮಾಡೋದ್ರಿಂದ ಜೀವನದಲ್ಲಿ ಮುಂದೆ ಬರುವಂತಹ ಸವಾಲುಗಳನ್ನ ಎದುರಿಸೋ ಸಾಮರ್ಥ್ಯ ಮತ್ತೆ ಶಕ್ತಿ ನಮ್ಮಲ್ಲಿ ಹೆಚ್ಚಾಗುತ್ತೆ. ಮುಂದೆ ಬರುವಂಥದ್ದನ್ನ ನಾವು ಪ್ರೇಮದಿಂದ ಸ್ವೀಕರಿಸ್ತೀವಿ. ನಮ್ಮ ಜೀವನವನ್ನ ನಾವು ಪ್ರೀತಿಯಿಂದ, ಪ್ರೇಮದಿಂದ ಲೈಫ್ನ ಲೀಡ್ ಮಾಡಕ್ಕೆ ಬಹಳ ಹೆಲ್ಪ್ ಆಗುತ್ತೆ ಧ್ಯಾನ ಮತ್ತೆ ಯೋಗ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ತುಂಬಾ ಜನದ ಮನೆಯಲ್ಲಿ ಹೆಣ್ಮಕ್ಳಿಗೆ ಯಾಕೆ ಏನಾದರೂ ಕಲಿತೀವಿ ಅಂದ್ರೆ ಫಸ್ಟು ಯಾಕೆ ನಿನಗೆ, ಸುಮ್ಮನೆ ಏನಕ್ಕೆ, ಮನೆ ಕೆಲಸ ಅಷ್ಟೊಂದಿದೆ, ಇದರಲ್ಲಿ ಇದೆಲ್ಲ ಯಾಕೆ, ಈ ಥರ ಯಾಕೆ ಮಾತಾಡ್ತಾರೆ ಅಂದ್ರೆ ಅವರು ಎಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಬಿಡ್ತಾರೆ, ಏನಾದರೂ ಅವರು ಸಾಧಿಸ್ಬಿಡ್ತಾರೆ, ಅವಾಗ ಸಾಧಿಸ್ಬಿಟ್ರೆ ನಮ್ಮನ್ನ ಅವರು ಕೀಳಾಗಿ ನೋಡ್ತಾರೆ ಅನ್ನೋದು ತುಂಬಾ ಜನ ಕುಟುಂಬಗಳಲ್ಲಿದೆ. ಹೆಣ್ಣು ಅನ್ನೋದು ನಮ್ಮ ಸೌಕರ್ಯಗಳಿಗೆ ಬೇಕಾಗಿರುವಂಥದ್ದನ್ನ ಕೊಡೋದಕ್ಕೆ ಇವರು ಇರೋದು ಅಂತ ಹೇಳಿ ಒಂದು ಯಂತ್ರದ ಥರ ನೋಡ್ಕೊಳ್ಳೋ ಅಂಥ ಕುಟುಂಬಗಳು ಈಗಲೂ ಸಹ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ವ್ಯವಹಾರ ಅಥವಾ ವ್ಯಾಪಾರ ಚೆನ್ನಾಗಿರ್ಬೇಕು ಅಂದ್ರೆ ಅದನ್ನ ಮಾಡ್ತಾ ಇರುವಂತಹ ವ್ಯಕ್ತಿ ಚೆನ್ನಾಗಿರ್ಬೇಕು. ಹಾಗೆ ಒಂದು ಕುಟುಂಬ ಅನ್ಯೋನ್ಯವಾಗಿರ್ಬೇಕು ಅಂದ್ರೆ ಅದರಲ್ಲಿ ಮಹಿಳೆಯ ಪಾತ್ರ ತುಂಬಾ ಇದೆ. ಮಹಿಳೆ ತನ್ನ ಜೀವನವನ್ನ ಹೇಗೆ ನಡೆಸ್ತಾಳೆ ಅನ್ನೋದ್ರ ಮೇಲೆ ಕುಟುಂಬವನ್ನು ಕೂಡ ಅವಳು ಹೇಗೆ ನಿಭಾಯಿಸ್ತಾಳೆ ಅನ್ನೋದು ನಮಗ್ ಗೊತ್ತಾಗುತ್ತೆ. ಸೊ ಅವಳು ನಿಭಾಯಿಸೋದನ್ನ ಕಲ್ತ್ರೆ ಕುಟುಂಬವನ್ನ ತಾನಾಗೆ ನಿಭಾಯಿಸ್ತಾಳೆ, ಆರಾಮಾಗಿ ನಿಭಾಯಿಸ್ತಾಳೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರೋದು. ಕುಟುಂಬ ಅಂದ್ರೆ ಪರಸ್ಪರ ಸಹಭಾಗಿತ್ವ ಇರುವಂಥದ್ದು, ಪರಸ್ಪರ ನಾವು ಹಂಚ್ಕೊಳ್ಳೋ ಅಂಥದ್ದು ವಿಚಾರಗಳನ್ನ, ಗಂಡ ಹೆಂಡತಿ ಇಬ್ರು ಕೂಡ ಸಂಪೂರ್ಣವಾದ ಅಕ್ಕರೆಯನ್ನ ತೋರಿಸುವಂಥದ್ದು, ಒಬ್ರು ಒಬ್ಬರಿಗೆ ಸಪೋರ್ಟ್ ಮಾಡುವಂಥದ್ದು, ಒಬ್ರು ಒಬ್ಬರಿಗೆ ಏನು ಹೆಲ್ಪ್ ಮಾಡುವಂಥದ್ದು, ಒಬ್ರು ಒಬ್ಬರಿಗೆ ಪ್ರೀತಿ ತೋರಿಸುವಂಥದ್ದು, ಮನಪೂರ್ವಕವಾಗಿ ಒಂದೇ ಧ್ವನಿಯಲ್ಲಿ ಒಂದೇ ದಿಕ್ಕಿನಲ್ಲಿ ಪ್ರಯಾಣ ಮಾಡ್ಬೇಕಲ್ವಾ ಒಂದು ಕುಟುಂಬ ಅಂದ್ರೆ. ಕುಟುಂಬದ ಜವಾಬ್ದಾರಿಯನ್ನ ಇಷ್ಟಪಟ್ಟು ವಹಿಸ್ಕೋಬೇಕು. ಅಯ್ಯೋ ನನ್ನ ಕುಟುಂಬದ ಜವಾಬ್ದಾರಿ ವಹಿಸ್ಕೊಂಡಿದ್ದೀನಿ ಅಲ್ಲ, ಕುಟುಂಬದ ಜವಾಬ್ದಾರಿಯನ್ನ ಇಷ್ಟಪಟ್ಟು ವಹಿಸ್ಕೊಳ್ಳೋದ್ರಿಂದ ಆ ಕುಟುಂಬ ತುಂಬಾನೇ ಚೆನ್ನಾಗಿರುತ್ತೆ. ಇದೆಲ್ಲ ಕೂಡ ಒಂದು ಹೆಣ್ಮಕ್ಳಲ್ಲೂ ಇರುವಂತಹ ಆಸೆ ಆಗಿರುತ್ತೆ. ಆದ್ರೆ ಕುಟುಂಬನ ನೋಡ್ಕೊಳ್ಳೋದು, ತಂದು ಹಾಕೋದು ಬರೀ ಗಂಡು ಅನ್ನೋ ಒಂದು ಏನು ಭೇದ ಭಾವನ ನಾವು ಮಾಡೋದ್ರಿಂದ ಹೆಣ್ಮಕ್ಳಿಗೆ ಅವರ ಒಂದು ಸ್ವಂತಿಕೆ ಆಗಿರ್ಬೋದು, ಹೆಣ್ಮಕ್ಳ ಒಂದು ಆಲೋಚನಾ ಶಕ್ತಿ ಆಗಿರ್ಬೋದು, ಅದು ಮದುವೆ ಆದಮೇಲೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ಮದುವೆ ಆದಮೇಲೆ 1 ವರ್ಷ ಅಂದ್ಕೊಂಡಿದ್ದೆ, ನಾನು ಹೆಂಗೆಂಗೋ ಇರ್ಬೇಕು ಅಂದ್ಕೊಂಡೆ. ಏನಪ್ಪ ಈ ಥರ ನನ್ನ ಆಲೋಚನೆ ಶಕ್ತಿ ಆಗಿರ್ಬೋದು, ಕ್ರಿಯೇಟಿವಿಟಿ ಆಗಿರ್ಬೋದು ಎಲ್ಲ ನನಗೆ ಸ್ಟಾಪ್ ಆಗಿಬಿಟ್ಟಿತ್ತು. ಅಂದರೆ ಫ್ಯಾಮಿಲಿಯಿಂದ ಏನಲ್ಲ, ನನ್ನನ್ನು ಹೇಗೆ ನಿಭಾಯಿಸ್ಕೋಬೇಕು ಅಂತ ಗೊತ್ತಾಗದೆ ನಾನು ಸಫರ್ ಆಗ್ತಾ ಇದ್ದೆ. ಯಾವಾಗ ಎಮೋಷ್ನಲ್ ಎಜುಕೇಷನ್ಸ್ಗಳು ನಾನು ಅಟೆಂಡ್ ಮಾಡ್ತಾ ಬಂದೆ, ಸ್ಪಿರಿಚುವಲ್ ಪ್ರೊಸೆಸ್ನ ಮಾಡ್ತಾ ಬಂದೆ, ಆಗ ಗೊತ್ತಾಯಿತು, ಓ ಹೀಗೆ ಲೈಫ್ನ ಅಕ್ಸೆಪ್ಟ್ ಮಾಡಬೇಕು, ದಿಸ್ ಇಸ್ ವಾಟ್ ಲೈಫ್ ಅಂತ. ಸೊ ಅದು ಗೊತ್ತಿಲ್ಲದೆ ಇರೋದಕ್ಕೆ ಇವತ್ತು ಹೆಣ್ಮಕ್ಳುಗಳಲ್ಲಿ ಸಮಾಧಾನ, ನೆಮ್ಮದಿ ಇರೋದಿಲ್ಲ. ಅವರಲ್ಲಿ ಸಮಾಧಾನ, ನೆಮ್ಮದಿ ಇಲ್ಲ ಅಂದರೆ ಇಡೀ ಕುಟುಂಬದಲ್ಲಿ ಯಾರಿಗೂ ಇರೋದಿಲ್ಲ ಅನ್ನೋದನ್ನು ಹೇಳ್ತಿದ್ದಾರೆ.
ಸೊ ಅವರಲ್ಲಿ ನೆಮ್ಮದಿ ಮತ್ತೆ ಸಮಾಧಾನನ ಮಾಡಿಸುವಂಥದ್ದು ಒಬ್ಬ ಏನು ಗಂಡನ ಜವಾಬ್ದಾರಿಯೂ ಹೌದು ಅಂತ. ಒಂದು ಹೆಣ್ಣು ಸೀರೆನ ಪರ್ಚೇಸ್ ಮಾಡಬೇಕು ಅಂತ ಹೋದ್ರೆ ಅದಕ್ಕೂ ಕೂಡ ಯಾಕೆ ಇವಾಗ ಅಂತ ತಡಿತೀವಿ. ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂದ್ರೂ ಇವಾಗೇನಕ್ಕೆ ಅಂತೀವಿ. ಕೈಲಾಸ ಪರ್ವತ ಹತ್ತುತ್ತೀನಿ ಅಂದ್ರೆ ಇನ್ನ ನಾವು ಒಪ್ಪದಂಗೆ ಅಂತ ಹೇಳ್ತಾ ಇರೋದು. ಪರ್ವತ ಅನ್ನೋದು ಒಂದು ನಾನು ಕೈಲಾಸ ಪರ್ವತ ಹತ್ತುತ್ತೀನಿ ಅಂತ ಯಾರಾದ್ರೂ ಹೇಳಿದ್ರೆ ಮಹಿಳೆ, ಗಂಡ ಆ ಪರ್ವತನೇ ಕಾಣಿಸ್ದೇ ಇರೋ ಹಾಗೆ ನಿಂತ್ಕೊಂಡ್ಬಿಡ್ತಾನಂತೆ. ಸೊ ಈ ರೀತಿ ಏನಾಗಿದೆ ಅಂದ್ರೆ ಒಂದು ಹೆಣ್ಣಿಗೆ ಗಂಡ, ಮಾವ, ಅತ್ತೆ, ಮೈದ್ನ ಇವರಲ್ಲಿ ಯಾರಾದ್ರೂ ಒಬ್ರು ನಮ್ಗೆ ತೊಂದರೆ ಮಾಡ್ತಾ ಇದ್ದಾರೆ ಅಂತ ಅನ್ಸೋ ಅಂತ ಒಂದು ಮನಸ್ಥಿತಿಗೆ ಮಹಿಳೆಯರು ಹೋಗ್ಬಿಟ್ಟಿರ್ತಾರೆ. ಯಾಕೆ ಈ ತರ ಆಲೋಚನೆಗಳು ಮಹಿಳೆಯರಿಗೆ ಬರುತ್ತೆ ಅಂತ ಅಂದ್ರೆ ಅವರಿಗೆ ಆಧ್ಯಾತ್ಮಿಕತೆಯಲ್ಲಿ ಸಮಸ್ಯೆ ಇರುತ್ತೆ. ಅಂದ್ರೆ ಆಧ್ಯಾತ್ಮದ ಜ್ಞಾನ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರೇನ್ ಗೊತ್ತಾ ಹೇಳೋದು, ನೀವು ಒಂದು ಸೀರೆ ಪರ್ಚೇಸ್ ಮಾಡ್ತೀರಾ ಅಂದ್ರೆ ತಡೀತಾರಾ, ನೀವೆಲ್ಲೋ ಹೋಗ್ತೀನಿ ಅಂದ್ರೆ ತಡೀತಾರಾ, ನೀವೇನೋ ಒಂದು ತಗೊಂತೀನಿ ಅಂದ್ರೆ ತಡೀತಾರಾ, ಓಕೆ. ಆದ್ರೆ ಆಧ್ಯಾತ್ಮ ಅನ್ನೋದು ಯಾರಿಗೂ ಹೇಳಿ ತಗೊಳ್ಳೋ ಅಂಥದ್ದಲ್ಲ, ನಮ್ಮ ಅಂತರಂಗದ ಪಯಣ ಅದು. ನೀವೇ ಅನುಭವಿಸ್ಬೋದು. ಅದಕ್ಕೆ ಯಾರ ಅಡ್ಡಿನೂ ನಿಮಗೆ ಆಗಲ್ಲ. ಯಾರು ಹೊರಗಿನವರು ನಿಮಗೆ ಅದಕ್ಕೆ ಅಡ್ಡಿ ಮಾಡೋಕ್ಕೂ ಆಗಲ್ಲ. ನಿಮ್ಗೆ ಯಾರ ಅನುಮತಿನೂ ಬೇಡ, ಆಧ್ಯಾತ್ಮಕ್ಕೆ ನಿಮ್ಗೆ ಯಾರ ಅನುಮತಿನೂ ಬೇಡ. ಅಂತಹ ಶಕ್ತಿ ನಿಮ್ಮೊಳಗಡೆ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಕುಟುಂಬದ ಸಮಸ್ಯೆಗಳು, ಸನ್ನಿವೇಶಗಳು ಏನೇ ಆಗಿದ್ರೂ ಕೂಡ ಅದನ್ನ ಸರಿಪಡಿಸ್ಕೊಂಡು ಹೋಗೋದನ್ನ ನಾವು ನೋಡಬೇಕು. ಅದು ಯಾವಾಗ ನಾವು ಸರಿಪಡಿಸ್ಕೊಂಡು ಹೋಗ್ತೀವಿ ಅಂತಂದ್ರೆ ಅದು ಏನು ಸರಿ ಮಾಡೋಕೆ ಸಾಧ್ಯ ಇದೆ ಅನ್ನೋ ಭಾವನೆ ನಮ್ಮಲ್ಲಿ ಬಂದಾಗ, ಆ ಸಮಸ್ಯೆ ಕುಟುಂಬದ್ದು ನಂದಲ್ಲ ಅಥವಾ ಗಂಡಂದಿದ್ದು ನಂದಲ್ಲ ಅಂತ ಅನ್ಕೊಂಡ್ರೆ ಆ ಸಮಸ್ಯೆ ಬಗೆಹರಿಯಕ್ಕಾಗಲ್ಲ. ಗಂಡನ ಸಮಸ್ಯೆನೇ ನನ್ನ ಸಮಸ್ಯೆ, ಹೆಂಡತಿ ಸಮಸ್ಯೆನೇ ಗಂಡನ ಸಮಸ್ಯೆ. ಕುಟುಂಬ ಎಲ್ಲನೂ ಸೇರಿ ಒಗ್ಗಟ್ಟಾದಾಗ ಖಂಡಿತ ನಾವು ಅದನ್ನ ಮಾಡಬಹುದು. ಅದೆಲ್ಲ ಮಾಡಬೇಕು ಅಂದ್ರೆ ಮಹಿಳೆ ಜ್ಞಾನ ಪಡ್ಕೋಬೇಕು, ಮಹಿಳೆ ಧ್ಯಾನ ಮಾಡಬೇಕು, ಮಹಿಳೆ ಯೋಗ ಮಾಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಫೈನಲಿ ನಾವು ಜಗಳ ಆಡೋದ್ರಿಂದ ಜಗಳ ಆಗ್ತಾ ಇದೆ ಮನೇಲಿ ತುಂಬಾ ಜಗಳ ಆಗ್ತಾ ಇದೆ, ಅದಕ್ಕೆ ನಾನು ಆಧ್ಯಾತ್ಮದ ಒಂದು ಪ್ರಕ್ರಿಯೆಗೆ ಹೋಗ್ಬೇಕು ಅಂತ ಇದ್ದೀನಿ ಅಂದ್ರೆ ಅದು ನಿಮ್ಮ ಮೂರ್ಖತನ. ನಮ್ಮ ಮನೇಲಿ ಜಗಳ ಆಡ್ತಾ ಇದ್ದೀವಿ, ನಮಗೆ ಬೇರೆ ದಾರಿ ಇಲ್ಲ ಅಂತ ಹೇಳಿ ನಾವು ಸನ್ಯಾಸತ್ವ ತಗೊಳ್ಳೋದಲ್ಲ ಅಂತ. ಅದಕ್ಕೊಂದು ಒಳ್ಳೆ ಸ್ಟೋರಿ ಹೇಳಿದ್ದಾರೆ. ಒಬ್ಬ ವ್ಯಕ್ತಿ ನಾನು ಹೆಂಡತಿಯಿಂದ ಸಮಸ್ಯೆ ಆಗ್ತಾ ಇದೆ ನನಗೆ, ಸೊ ನಾನು ಕುಂತ್ರೂ ತಪ್ಪು, ನಿಂತ್ರೂ ತಪ್ಪು, ಏನ್ ಮಾಡಿದ್ರು ತಪ್ಪು, ಎಲ್ಲದಕ್ಕೂ ಏನಾದ್ರೂ ಒಂದು ಕೇಳ್ತಾನೆ ಇರ್ತಾಳೆ. ಸೈಲೆಂಟ್ ಆಗಿದ್ರೆ ಮಾತಾಡಲ್ಲ ಅಂತಾಳೆ, ಮಾತಾಡಿದ್ರೆ ನೀನ್ ಯಾವಾಗ್ಲೂ ಮಾತಾಡ್ತಿರ್ತೀಯ ಅಂತಾಳೆ. ನನಗೆ ಯಾವ್ದಾದ್ರು ಸುಲಭ ಮಾರ್ಗ ಇದೆಯಾ ನನ್ನ ಹೆಂಡತಿಯಿಂದ ನಾನು ನೆಮ್ಮದಿನ ಪಡೆಯೋದಕ್ಕೆ ಅಂತ ಕೇಳ್ತಾರೆ. ಯಾರ ಹತ್ರ ಅಂದ್ರೆ ಒಬ್ಬ ಸನ್ಯಾಸಿ ಹತ್ರ ಕೇಳ್ತಾರೆ. ಅವಾಗ ಅವ್ರನ್ನ ನೋಡ್ಬಿಟ್ಟು ಹೇಳ್ತಾರೆ, ನನಗೆ ಆ ಒಂದು ಗೊತ್ತಿದ್ದಿದ್ರೆ ಅಂದ್ರೆ ನನಗೆ ಅದನ್ನ ನಿಭಾಯಿಸೋ ಅಂಥದ್ದು, ಹೆಂಡತಿನ ನಿಭಾಯಿಸೋ ಅಂಥದ್ದು ನನಗೆ ಗೊತ್ತಿದ್ದಿದ್ರೆ ನಾನು ಯಾಕಪ್ಪ ಸನ್ಯಾಸತ್ವ ತಗೊಳ್ಳಿ ಅಂತ ಹೇಳ್ತಾರಂತ. ಇದ್ರ ಅರ್ಥ ಏನಂದ್ರೆ, ನಾವು ಸನ್ಯಾಸತ್ವ ತಗೊಳ್ತಾ ಇರೋದು, ತುಂಬಾ ಜನ ಇವತ್ತು ಸನ್ಯಾಸತ್ವ ತಗೊಳ್ತಾ ಇರೋದು, ಆಧ್ಯಾತ್ಮದ ಕ್ಲಾಸ್ಗಳಿಗೆ ಹೋಗ್ತಾ ಇರೋದು, ಕೆಲವೊಂದು ಆಧ್ಯಾತ್ಮದ ಸೆಷನ್ಸ್ಗಳನ್ನ ತಗೊಳ್ತಾ ಇರೋದು ಕಾರಣ ನಾನು ಅಭಿವೃದ್ಧಿ ಹೊಂದಬೇಕು, ನನ್ನ ಜೀವನದ ಉದ್ದೇಶವನ್ನ ತಿಳ್ಕೊಬೇಕು, ನಾನು ನನ್ನ ಒಂದು ಲೈಫ್ ಪರ್ಪಸ್ ಏನು ಅಂತ ತಿಳ್ಕೊಂಡು ಅದಕ್ಕೆ ಕೆಲಸ ಮಾಡಬೇಕು, ನಾನು ಸಂತೋಷವಾಗಿರ್ಬೇಕು ಅನ್ನೋದಕ್ಕಿಂತಾನು ಈ ಜಂಜಾಟಗಳಿಂದ ನಾನು ನೆಮ್ಮದಿಯಾಗಿ ದೂರ ಬಂದ್ಬಿಡ್ಬೇಕು ಅನ್ನೋ ಕಾರಣಕ್ಕೆ ಆಧ್ಯಾತ್ಮನ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಆ ಕಾರಣಕ್ಕೆನೆ ಕುಟುಂಬಗಳು ಕೂಡ ಇವತ್ತು ಆಧ್ಯಾತ್ಮಕ ಯೋಗ ಅಂದ್ರೆ, ಧ್ಯಾನ ಅಂದ್ರೆ ಇವರು ಕುಟುಂಬನ ಬಿಟ್ಟು ಹೋಗ್ಬಿಡ್ತಾರೆ ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ. ಸೊ ಹಾಗಾಗಿ ಇಲ್ಲೇನ್ ಹೇಳ್ತಾ ಇರೋದು ಅಂತ ಅಂದ್ರೆ, ನಾವು ಆಧ್ಯಾತ್ಮ ಅಥವಾ ಧ್ಯಾನನ ಮಾಡೋದಕ್ಕೆ ನಾವು ಮಹಿಳೆಯರಿಗೆ ಪ್ರೋತ್ಸಾಹ ಕೊಡಿ. ಯಾವ ಮನೆಯಲ್ಲಿ ಮಹಿಳೆ ಆಧ್ಯಾತ್ಮದ ಹಾದಿಯಲ್ಲಿ ಇರ್ತಾರೆ, ಯಾವ ಮನೆಯಲ್ಲಿ ಮಹಿಳೆ ಧ್ಯಾನವನ್ನ ಮಾಡ್ತಾ ಇರ್ತಾರೆ, ಆ ಮನೆಯಲ್ಲಿ ಇಡೀ ಕುಟುಂಬ ಆರೋಗ್ಯವಾಗಿ ಸಂತೋಷವಾಗಿ ಇರ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲೇನಂತ ಅಂದ್ರೆ, ಒಂದು ಉನ್ನತ ಸ್ಥಿತಿಗೆ ಹೋಗೋದಕ್ಕೆ ಈ ಎಲ್ಲ ಧ್ಯಾನ ಮತ್ತೆ ಯೋಗ ಆಧ್ಯಾತ್ಮ ಬಹಳ ಒಂದು ಫಸ್ಟ್ ಸ್ಟೆಪ್ ಆಗುತ್ತೆ. ಇದಕ್ಕೆ ನಮ್ಮ ಲೈಫ್ ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ. ಹಾಗಾಗಿ ಒಬ್ಬ ಮಹಿಳೆಗೆ ಇದು ಅವಶ್ಯಕತೆ ಇದೆ. ನಿಮ್ಮ ಕುಟುಂಬದಲ್ಲಿರುವಂತಹ ಮಹಿಳೆಯರಿಗೆ ಧ್ಯಾನ ಮಾಡೋದಕ್ಕೆ, ಯೋಗ ಮಾಡೋದಕ್ಕೆ, ಆಧ್ಯಾತ್ಮದ ತರಬೇತಿಗಳನ್ನ ತಗೊಳ್ಳೋದಕ್ಕೆ, ಎಮೋಷನಲ್ ಎಜುಕೇಶನ್ ತಗೊಳ್ಳೋದಕ್ಕೆ ನೀವು ಪ್ರಯಾರಿಟಿ ಕೊಡಿ. ಅಂಡ್ ಅವರಿಗೆ ಹೇಳಿ ಇದನ್ನೆಲ್ಲ ಕಲ್ತ್ಕೊಳ್ಳಿ ಅಂತ. ಯಾಕೆ ಅಂದ್ರೆ ಅವ್ರು ಇದನ್ನೆಲ್ಲ ಕಲಿಯೋದ್ರಿಂದ ಸುಮ್ಮನೆ ಎಲ್ಲೆಲ್ಲೋ ಹೋಗಿ ಕಲಿಯೋದಲ್ಲ. ಅಂದ್ರೆ ಗಂಡನ್ ಬಿಟ್ಬಿಡ್ಬೇಕು, ಕುಟುಂಬನ್ ಬಿಟ್ಬಿಡ್ಬೇಕು, ತ್ಯಜಿಸ್ಬಿಡ್ಬೇಕು ಅಲ್ಲ. ನಿಜವಾದ ಎಮೋಷನಲ್ ಎಜುಕೇಶನ್ಸ್ನ ನಿಮ್ಮ ಮನೆಯಲ್ಲಿರುವಂತಹ ಮಹಿಳೆಯರು ತಗೊಂಡ್ರೆ ನಿಜವಾಗ್ಲೂ ಆ ಕುಟುಂಬ ಸೂಪರ್ ಆಗಿರುತ್ತೆ. ಆ್ಯಂಡ್ ಫೈನಲಿ ಇವತ್ತು ಎಷ್ಟೋ ಮಹಿಳೆಯರು ಮದುವೆ ಆದ
ತಕ್ಷಣ ಕೆಲಸನ ಬಿಡೋದನ್ನ ನಾವು ನೋಡಿದ್ದೀವಿ. ಅವ್ರು ಮಾಡ್ತಾ ಇರುವಂಥ ಪ್ರೊಫೆಷನ್ನೇ ಅವ್ರು ಬಿಟ್ಬಿಡ್ತಾರೆ. ಇನ್ನು ಕೆಲವರು ಮಗು ಆದಮೇಲೆ ಎಲ್ಲವನ್ನೂ ತ್ಯಜಿಸುವಂಥದ್ದನ್ನು ನಾವು ನೋಡಿದ್ದೀವಿ. ಕೆಲಸ ಬಿಟ್ಟರೂ ಪರವಾಗಿಲ್ಲ, ನಾವು ಪ್ರೊಫೆಷನ್ ಬಿಟ್ಟರೂ ಪರವಾಗಿಲ್ಲ, ಆದರೆ ನಮ್ಮ ಜ್ಞಾನ ಸಂಪಾದನೆಯನ್ನು, ಧ್ಯಾನ ಸಂಪಾದನೆಯನ್ನು ನಾವು ಹೆಚ್ಚು ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆಧ್ಯಾತ್ಮದ ನಿಜವಾದ ಅರ್ಥ ಏನು ಅಂತ ಅರ್ಥ ಮಾಡಿಕೊಂಡು ನಾವು ಅದರಲ್ಲಿ ಪಾಲ್ಗೊಳ್ಳೋದ್ರಿಂದ ಕುಟುಂಬ ಚೆನ್ನಾಗಿರುತ್ತೆ. ಮಹಿಳೆಯರು ಕೂಡ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಯೋಗ ಅಂದರೆ, ಧ್ಯಾನ ಅಂದರೆ, ಆಧ್ಯಾತ್ಮ ಅಂದರೆ ಮಣಿ, ತಪಸ್ಸು, ಜಪ, ಮಂತ್ರ, ಮುಟ್ಟು, ಮೈಲಿಗೆ ಅಲ್ಲ. ಸೊ ಇದು ಸಂಪೂರ್ಣವಾಗಿ ಅಂತರಂಗದ ಪಯಣ. ನಾವು ಸಂತೋಷವಾಗಿರೋದ್ರ ಜೊತೆಗೆ ನಮ್ಮ ಸುತ್ತ ಇರುವಂಥವ್ರನ್ನ ಸಂತೋಷವಾಗಿ ಇಡೋದು ಹೇಗೆ, ನಾವು ಮಾಡೋ ತಪ್ಪುಗಳನ್ನು ತಿದ್ಕೊಂಡು ಬದುಕೋದು ಹೇಗೆ ಅನ್ನೋದ್ರ ಬಗ್ಗೆ ಇರೋದು ಆಧ್ಯಾತ್ಮ. ಎಲ್ಲರಿಂದ ದೂರ ಹೋಗ್ಬೇಕು ಅಂತನೂ ಅಲ್ಲ, ಯಾವುದೋ ಕಟ್ಟು ನಿಟ್ಟು ನಿರ್ಬಂಧಗಳೂ ಅಲ್ಲ. ನಿಜವಾಗ್ಲೂ ಹೇಳಬೇಕು ಅಂದರೆ ಆಧ್ಯಾತ್ಮ ಅನ್ನೋದು ಒಂದು ಸ್ವಾತಂತ್ರ್ಯದ ಅನುಭವ. ಅದನ್ನು ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.